ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಈ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಳಾಗದೆ ಇರೋ ತರ ತುಂಬಾ ದಿನ ಹೇಗಿಡೋದು ಅಂತ ನೋಡೋಣ. ಮೊದಲಿಗೆ ಕರ್ಬೇವು ಇದೆಯಲ್ಲ, ಅದನ್ನ ಈ ತರ ಹುಳ ಅಥವಾ ಜೇಡ್ರು ಬಲೆ ಅಥವಾ ಹಾಳಾಗಿರೋ ಎಲೆ ಆ ಥರ ಏನಾದ್ರು ಇದೆಯಾ ಅಂತ ನೋಡ್ಕೊಂಡು ಆರಿಸಿ ತಕೊಳ್ಬೇಕು. ಎಲ್ಲ ಎಲೆನೂ ಈ ತರ ಬಿಡಿಸ್ಕೊಳ್ಬೇಕು. ನಿಮ್ಗೆ ಇದೆಲ್ಲ ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಿರ್ಬೋದು, ಮಾಡ್ತಾ ಇರ್ಬೋದು. ನೋಡಿ, ಈ ತರ ಎಲೆನೆಲ್ಲ ತಗೊಂಡು ಚೆನ್ನಾಗಿ ತೊಳಿಬೇಕು. ಯಾಕಂದ್ರೆ ಇದಕ್ಕೆ ತುಂಬಾ ಪೆಸ್ಟಿಸೈಡ್, ಕೀಟನಾಶಕ ಹಾಕಿರ್ತಾರೆ. ಹಾಗಂತ ಹೇಳ್ಬಿಟ್ಟು ನೀವು ಉಪಯೋಗಿಸಕ್ಕೂ ಮೊದಲು ತೊಳೆದ್ರೆ ಒಗ್ಗರಣೆಗೆ ಹಾಕೋಷ್ಟೊತ್ತಿಗೆ ಸಿಡಿದು ಒಂಥರ ಕಷ್ಟ ಆಗುತ್ತೆ, ಎಣ್ಣೆ ಎಲ್ಲ ಹಾರಿ. ಅದಕ್ಕೆ ಅದ್ರ ಬದಲು ಈ ತರ ಚೆನ್ನಾಗಿ ಆರಿಸಿ ತೊಳೆದು ಒಣಗಿಸಿ ಎತ್ತಿಟ್ಕೊಂಡ್ರೆ ತುಂಬಾ ದಿನಾನೂ ಇರುತ್ತೆ. ಉಪಯೋಗಕ್ಕೂ ನಿಮ್ಗೆ ಸುಲಭ ಆಗುತ್ತೆ. ಇನ್ನೊಂದು ಹಿಂಗ್ ತೆಗೆದು ಹಾಕ್ಬಿಡ್ಬೋದು ಒಗ್ಗರಣೆಗೆ. ತುಂಬಾ ಅನುಕೂಲ ಅನ್ಸುತ್ತೆ. ನೋಡಿ, ಈ ತರ ಒಂದು ತೊಳೆದಾದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಡ್ಬೇಕು. ಒಂದೂವರೆ ಗಂಟೆ ಇಡ್ಬೇಕಾಗತ್ತೆ. ಅಷ್ಟೊತ್ತಿಗೆ ನೀರೆಲ್ಲ ಒಣಗುತ್ತೆ. ಆಮೇಲೆ ಒಂದು ಬಾಕ್ಸ್ ತಗೊಂಡು ಅದಕ್ಕೊಂದು ಟಿಶ್ಯೂ ಪೇಪರ್ ಈ ತರ ಅಥವಾ ಯಾವ್ದಾದ್ರು ಒಂದು ಹಾಗೆ ಪೇಪರ್ ಪೀಸ್ ಆದ್ರೂ ಆಗುತ್ತೆ, ಹಾಕಿ ಎಲ್ಲ ಎಲೆನ ಹಿಂಗ್ ತುಂಬಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಫ್ರಿಡ್ಜ್ ಅಲ್ಲಿ ಇಟ್ರೆ ಆಯ್ತು. 1 ತಿಂಗಳು ಏನಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇನ್ನು ಕೊತ್ತಂಬರಿ ಸೊಪ್ಪಲ್ಲಿ ಅಂತ ಸ್ಪೆಷಲ್ ಏನಿಲ್ಲ. ಆದ್ರೆ ಒಂದೇನಂದ್ರೆ ಅದರಲ್ಲಿ ಕೊಳ್ತಿರೋ ಎಲೆ, ಹಣ್ಣಾಗಿರೋ ಎಲೆ ಮತ್ತೆ ಬೇರೆ ಯಾವುದೇ ತರದ ಹುಳ ಆ ಥರದ್ದೇನು ಇಲ್ವಾ ಅಂತ ಒಂದ್ಸಲ ನೋಡ್ಕೊಂಡು ಈ ತರ ಚೆನ್ನಾಗಿ ಆರಿಸಿ ತಕೊಳ್ಬೇಕು. ಹಾಗೆ ನೀರಿನ ಪಸೆನೂ ಇರಬಾರ್ದು. ಈ ಕೊತ್ತಂಬರಿ ಸೊಪ್ಪಲ್ಲೆಲ್ಲ ನೀರಿನ ಅಂಶ ಇದ್ರೆ ಅದು ಬೇಗ ಕೊಳ್ತು ಹೋಗುತ್ತೆ. ನೋಡಿ, ಈ ತರ ಚೆನ್ನಾಗಿ ಎಲ್ಲ ಗಿಡಗಳನ್ನು, ಬೇರಿನ ಅಂಶನೂ ಕೂಡ ಎಲ್ಲ ತೆಗೆದು ಒಳ್ಳೆಯ ಎಲೆಗಳನ್ನು ಮಾತ್ರ ಸಪ್ರೇಟ್ ಆಗಿ ತಕೊಳ್ಬೇಕು. ಈ ಹಣ್ಣಾಗಿರೋದನ್ನೇನು ಬಿಸಾಡಲ್ಲ ನಾನು. ಅದನ್ನ ಬೇಗ ಮೊದಲನೇ ಒಂದು ಅಥವಾ 2 ದಿನದಲ್ಲಿ ಮುಗಿಸ್ಬಿಡ್ತೀನಿ ಸಪ್ರೇಟ್ ಇಟ್ಕೊಂಡು. ಈ ಆರಿಸಿರೋ ಎಲೆ ಇದೆಯಲ್ಲ, ಅದನ್ನ ಒಂದು ಪೀಸು ಪೇಪರ್ ತಗೊಂಡು ಪೇಪರಲ್ಲಿ ಈ ತರ ಸುತ್ತಬೇಕು. ಆಮೇಲೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟು ಫ್ರಿಡ್ಜ್ ಅಲ್ಲಿ ಇಟ್ರೆ ಆಯ್ತು. 3 ವಾರ ಅಂತೂ ಏನೂ ಆಗಲ್ಲ. ಮಾಡಿ ನೋಡಿ ನೀವು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.